ಮಡಿಕೇರಿಯಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಲ್ಲಾರಂಡ ರಂಗಚಾವಡಿ ಮತ್ತು ಪತ್ರಿಕಾಭವನ ಟ್ರಸ್ಟ್ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕುಶಾಲನಗರದ ರಂಗಕರ್ಮಿ ಭರಮಣ್ಣ ಬೆಟಗೇರಿ ಮಾತನಾಡಿ, ಕಲ್ಪನೆಯಿಂದ ಹುಟ್ಟಿದ ಪಾತ್ರವನ್ನು ರಂಗದಲ್ಲಿ ಜೀವಂತಗೊಳಿಸುವುದೇ ರಂಗಭೂಮಿ ಎಂದು ಹೇಳಿದರು. ಅವರು ಪೀಟರ್ ಬ್ರೂಕ್ ಅವರ ಮಾತುಗಳನ್ನು ಉಲ್ಲೇಖಿಸಿ, ನಾಟಕ ಸಮಾಜ ಸುಧಾರಣೆಯ ದೊಡ್ಡ ಅಸ್ತ್ರ ಎಂದರು. ಕಾಣಲಾಗದ ಯೋಚನೆಗಳನ್ನು ಕಾಣುವಂತೆ ಮಾಡುವುದು ನಟನ ದೊಡ್ಡ ಸವಾಲು. ಸತ್ಯವನ್ನು ಜನರಿಗೆ ತೋರಿಸುವುದೇ ರೌದೇ ರಂಗಭೂಮಿಯ ಮುಖ್ಯ ಉದ್ದೇಶ ಎಂದು ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ ಹಲವು ರಂಗಗೀತೆಗಳು ಮನಸೆಳೆಯುವಂತೆ ಪ್ರದರ್ಶಿಸಲ್ಪಟ್ಟವು. ಕವಿ ಎಚ್.ಎನ್. ಹುಗಾರ್, ಚಂದ್ರಶೇಖರ ಕಂಬಾರ ಮತ್ತು ಮೊಗಳ್ಳಿ ಗಣೇಶ್ ಅವರ ಗೀತೆಗಳು ಸಭಿಕರನ್ನು ಯೋಚನೆಯಲ್ಲಿ ತೊಡಗಿಸಿದವು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಿವೃತ್ತ ಉಪನ್ಯಾಸಕಿ ಕಲಿಯಂಡ ಸರಸ್ವತಿ ಮಾತನಾಡಿ, ಶಾಲೆ ಮತ್ತು ಕಾಲೇಜುಗಳಲ್ಲಿ ರಂಗಭೂಮಿ ಅತ್ಯಂತ ಅವಶ್ಯಕ ಎಂದು ಹೇಳಿದರು. ಅಲ್ಲಾರಂಡ ನಂಜಪ್ಪ ಅವರು ಮಾತನಾಡಿ, ಉತ್ತಮ ನಾಟಕಗಳ ಮೂಲಕ ಪ್ರಬುದ್ಧ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಮಡಿಕೇರಿಯಲ್ಲಿ ಸುಸಜ್ಜಿತ ರಂಗವೇದಿಕೆ ಅಗತ್ಯವಿದೆ ಎಂದು ಅವರು ಹೇಳಿದರು. ರಂಗ ಕಲಾವಿದೆ ರಾಧಾ ಕೊಡಗು ತಮ್ಮ ರಂಗಗೀತೆಗಳ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ಒಟ್ಟಿನಲ್ಲಿ ಈ ವಿಶ್ವ ರಂಗಭೂಮಿ ದಿನಾಚರಣೆ ರಂಗಭೂಮಿಯ ಮಹತ್ವ ಮತ್ತು ಅದರ ಸಾಮಾಜಿಕ ಪಾತ್ರವನ್ನು ಮತ್ತೊಮ್ಮೆ ನೆನಪಿಸಿತು.